ನನ್ನ ಜೊತೆಯಲ್ಲಿದ್ದು ನನಗೆ ಪ್ರೋತ್ಸಾಹ ನನಗೆ ಬೆಂಬಲ ನೀಡಬೇಕಂತ ಮತ್ತು ನನ್ನ ಜೊತೆಯಲ್ಲಿ ಯಾವಾಗಲೂ ಸ್ವಾರ್ಥತೆಯಿಂದ ವರ್ತಿಸಿ ಒಂದು ಅವರು ವಿಶೇಷವಾದಂಥ ಗುಣವನ್ನು ನಾನು ಮೆಚ್ಚುತ್ತೇನೆ. ಅದಕ್ಕೆ ನಮಗೆ ಪುನಃ ರಾಹುಲ್ ಗಾಂಧಿ ಜೊತೆಯಲ್ಲಿ ಸೋನಿಯಾ ಗಾಂಧಿ ಜೊತೆಯಲ್ಲಿ ಕೆಲಸ ಮಾಡೋಕ್ಕೆ ಕರ್ನಾಟಕ ಕ್ರಾಂತಿ ಅವಕಾಶ ಮಾಡಿಕೊಟ್ಟಿದೆ. ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳು ಹೇಳ್ತೀನಿ. ಯಾಕಂದರೆ ಯಾವಾಗಲೂ ಯಾವುದೇ ಒಂದು ಕೆಲಸದಲ್ಲಿ ವಿಶೇಷವಾಗಿ ರಾಜಕಾರಣದಲ್ಲಿ ಮೀಡಿಯಾ ಸಪೋರ್ಟ್ ಇಲ್ಲದೆ ಅಥವಾ ಮೀಡಿಯಾ ಬೆಂಬಲ ಇಲ್ಲದೆ ಪತ್ರಿಕೆ ಬೆಂಬಲ ಇಲ್ಲದೆ ಯಾರೂ ಕೂಡ ಜನರಿಗೆ ಪರಿಚಿತರಾಗಲ್ಲ. ಜನರಿಗೆ ಪರಿಚಿತರಾಗಬೇಕು. ನಿಮ್ಮ ಇರ್ತಕ್ಕಂಥ ಸ್ವಭಾವದಲ್ಲಿ ಅಥವಾ ನಿಮ್ಮ ಇರ್ತಕ್ಕಂಥ ಒಳ್ಳೆ ಗುಣಗಳನ್ನು ಅಥವಾ ನಿಮ್ಮ ಲೋಕದೋಷಗಳನ್ನು ಎತ್ತಿ ಇರ್ತಕ್ಕಂಥವ್ರು ಕಲಿಸ್ತಕ್ಕಂಥವ್ರು ಮೀಡಿಯಾ. ಇತ್ತೀಚೆಗೆ ಬೇರೆ ವಿಚಾರ, ಆದರೆ ನಾನೇನು ಪೊಲಿಟಿಕ್ಸ್ನ ಇಲ್ಲಿ ಈ ವಿಧಾನಸೌಧದಲ್ಲಿ 72ರಲ್ಲಿ ಕಾಲಿಟ್ಟಿದ್ದೇನೆ. ಆವಾಗಿನಿಂದ ನೋಡಿ ಅನೇಕ ಉಪಯೋಗಗಳು ನೋಡಿದ್ದೇನೆ. ಅದಕ್ಕೆ ಸ್ವಲ್ಪ ಬದಲಾವಣೆ ಆಗಿದೆ. ಅಲ್ಲಿ ಇಲ್ಲಿ ಸ್ವಲ್ಪ ಮೀಡಿಯಾದಲ್ಲಿ ಮೊದಲು ಆಗಿದೆ. ಏನಾರಾಯಿತು ಸಾಕಷ್ಟು ಜನ ಬಾಯಸಲು ಇರ್ತಾರೆ, ಸಿಗ್ತಾರೆ. ಯಾಕಂದರೆ ಸರ್ಕಾರ ಒತ್ತಡನೂ ಕೂಡ ಕೆಲವು ಕಡೆ ಇರೋದ್ರಿಂದ ಅದು ಸ್ವಲ್ಪ ಅವರು ವಿಚಲಿತರಾಗಿದ್ದಾರೆ. ಯಾಕಂದರೆ ಕಾರ್ಪೊರೇಟ್ ಕಂಪನಿಗಳು ಇದನ್ನು ಮೀಡಿಯಾ ಇವತ್ತು ಅವ್ರ ಕಂಟ್ರೋಲ್ ತೆಗೆದುಕೊಂಡಿದ್ದಾರೆ. ಎಲ್ಲ ದೊಡ್ಡ ದೊಡ್ಡ ಉದ್ಯಮದಾರ ಕೈಯಲ್ಲಿವೆ. ಮೊದಲು ಆಗಿರಲಿಲ್ಲ. ಜರ್ನಲಿಸ್ಟು ಚಾನಲ್ಸ್ ಯಾವಾಗಲೂ ಕೂಡ ನಿಷ್ಪಕ್ಷಪಾತವಾಗಿ ತನ್ನ ಅನಿಸಿಕೆಗಳನ್ನು ಅಥವಾ ಬೇರೆಯವರ ಹೇಳಿಕೆಗಳನ್ನು ತೆಗೆದುಕೊಂಡು ಮುಂದೆ ಸಾಕ್ತಾರೆ. ಆದರೆ ಈಗ ದೊಡ್ಡ ಪ್ರಮಾಣದಲ್ಲಿ ಈ ಉದ್ಯಮದವರು ಇದರಲ್ಲಿ ಇಳಿದು ಅವರ ವಿಚಾರಗಳನ್ನು ಆ ಒಂದು ಮೀಡಿಯಾ ಮೇಲೆ ಹೇಳ್ತಕ್ಕಂಥದ್ದನ್ನು ಮಾಡ್ತಾ ಇದ್ದಾರೆ. ಅದು ಡೆಮಾಕ್ರಸಿಗೆ ಒಳ್ಳೆಯದಲ್ಲ. ಡೆಮಾಕ್ರಸಿ ಯಶಸ್ವಿಯಾಗಿ ನಡಿಬೇಕಾದರೆ ನಿಷ್ಪಕ್ಷಪಾತವಾದಂಥ ಚಾನಲೂ ಬೇಕು, ಮೀಡಿಯಾನೂ ಬೇಕು ಮತ್ತು ನಮ್ಮ ವರ್ತನೆಯೂ ಕೂಡ ಆಗಿರ್ಬೇಕು. ಯಾಕಂದರೆ ಇತ್ತೀಚೆಗೆ ನಾವು ಭಾಳ ರಾಜಕೀಯದಲ್ಲಿ ಇರ್ತಕ್ಕಂಥ ಮುಖಂಡರನ್ನು ನೋಡ್ತೇವೆ ಅಥವಾ ಬೇರೆ ಕಾರ್ಯಕರ್ತರನ್ನು ನೋಡ್ತೇವೆ. ಈ ಒಂದು 60 ವರ್ಷದಲ್ಲಿ ನಾನು ಭಾಳ ಬದಲಾವಣೆ ಕಂಡಿದ್ದೇನೆ. ಅದರಲ್ಲಿ ಈಗ ಸುಧಾರಣೆ ಆಗಬೇಕು ಅಂತಕ್ಕಂಥದ್ದು ನನ್ನ ಇಚ್ಛೆ. ನೋಡೋಣ ಅದು ಏನಾಗ್ತದೆ ಮುಂದೆ ಗೊತ್ತಿಲ್ಲ. ಬಟ್ ಹಿಂದಿನ ಕಾಲಕ್ಕೆ ಹೋಲಿಸಿದರೆ ಈಗ ಸಾಕಷ್ಟು ಬದಲಾವಣೆಗಳು ಎಲ್ಲ ಕ್ಷೇತ್ರದಲ್ಲಿ ಅಥವಾ ಎಲ್ಲ ವರ್ಗದಲ್ಲಿ ಕೂಡ ಆಗಿದೆ. ಮಾಧ್ಯಮದಲ್ಲಿ ಯಾಕೆ ನಾವು ಮಾಧ್ಯಮಗಳಂದರೆ ಅನೇಕ ಚಾನಲ್ಗಳು ಯಾರು ದೊಡ್ಡ ದೊಡ್ಡ ಕಾರ್ಪೊರೇಟ್ ಜನ ಖರೀದಿದ್ದಾರೆ. ಮೊದಲು ಹಾಗೆ ಇರಲಿಲ್ಲ. ಯಾರೇ ಒಂದು ಪತ್ರಿಕೆ ನಡೆಸಿದ್ರೆ ಅವರು ಪ್ರಾಮಾಣಿಕವಾಗಿ ಎದುರು ಕುಂತು ನೋಡಿ ಬರೆದು ಮಾಡ್ತಾಯಿದ್ರು. ಆದರೆ ಈಗ ಓನರ್ ಎಲ್ಲೋ ಇರ್ತಾನೆ, ಅವ್ನು ಡಿಕ್ಟೇಟ್ ಮಾಡ್ತಾನೆ. ಇದು ವ್ಯತ್ಯಾಸ. ರಾಜಕಾರಣಿಗಳ ಬದಲಾವಣೆ ಏನು? ರಾಜಕಾರಣಿಗಳು ನೀವು ಒಳ್ಳೆ ತತ್ವದ ಮೇಲೆ ನಡೆದರೆ ನಿಮಗೆ ಯಶಸ್ಸು ಇರ್ತದೆ. ನೀವು ಐಡಿಯಾಲಜಿ ಬಿಟ್ಟು ತತ್ವಗಳ ಬಿಟ್ಟು ಬೇರೆ ರೀತಿಯಲ್ಲಿ ಜನ ಅವ್ರಿಗೆ ಪಾಠ ಕಲಿಸ್ತಾರೆ. ಅದಕ್ಕೆ ಜನರಿಂದ ಎಲೆಕ್ಟ್ ಆಗಿ ಬರ್ತಾರೆ ರಾಜಕಾರಣಿಗಳು. ಈ ಸಾರಿ ಸರಿ ಇರಲಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಅವ್ರಿಗೆ ಪಾಠ ಕಲಿಸ್ತಾರೆ. ಆದರೆ ಉದ್ಯಮದವ್ರಿಗೆ ಯಾರು ಪಾಠ ಕಲಿಸ್ತಾರೆ? ಅವ್ರಿಗೆ ಯಾರು ಕಾರ್ಪೊರೇಟ್ದವ್ರಿಗೆ ಯಾರು ಹೇಳೋದು? ಅವ್ರ ಬಂದು ದುಡ್ಡಿದೆ, ಅದಕ್ಕಾಗಿ ಯಾವಾಗಲೂ ಕೂಡ ಮೇಲ್ಗೈ ಇರ್ತದೆ ಅವ್ರ ರಾಜಕಾರಣದಲ್ಲೂ ಕೂಡ. ಅದರ ಉದಾಹರಣೆ ನಾವು ಜಾರ್ಖಂಡದಲ್ಲಿ ನೋಡಿದ್ದೇವೆ. ಅದೇ ಉದಾಹರಣೆಗಳು ನಮ್ಮ ಮಧ್ಯಪ್ರದೇಶದಲ್ಲೂ ಕೂಡ ನೋಡಿದ್ದೇವೆ. ಥ್ಯಾಂಕ್ ಯು.